ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್. ಇದು ವಿಡಿಯೋ ಯಾರಿಗೆ ಅಂತಂದರೆ, ನಮ್ಮ SSLC ಮೇಲೆ ಪ್ಯಾರಾಮೆಡಿಕಲ್ ಏನಾದರೂ ಅಡ್ಮಿಷನ್ ಮಾಡಿಸಿದರೆ ನಿಮ್ಮದು ಏನಾದರೂ ಏಜ್ ಏನಾದರೂ ಒಂದು 18 ಆಗಿದ್ದರೆ, ಸೊ ಅಂಥ ಅಭ್ಯರ್ಥಿಗಳಿಗೆ ಇದು ತುಂಬ ಉಪಯುಕ್ತವಾಗುತ್ತೆ. ಯಾಕಂತಂದರೆ ಸೆಂಟ್ರಲ್ ಗೌರ್ಮೆಂಟ್ ಪೋಸ್ಟಲ್ ಡಿಪಾರ್ಟ್ಮೆಂಟಲ್ಲಿ ಡೈರೆಕ್ಟ್ ವಿತೌಟ್ ಎನಿ ಎಕ್ಸಾಮ್ ಇಲ್ಲದೇ ನಿಮ್ಮ ಪರ್ಸೆಂಟೇಜ್ ಏನಾದರೂ 95, 96, 97 ಈ ರೀತಿ ಆಗಿದ್ದರೆ ನೀವು ಈ ಒಂದು ಸೆಂಟ್ರಲ್ ಗೌರ್ಮೆಂಟ್ ಪರ್ಮನೆಂಟ್ ಜಾಬಿಗೆ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಒಳಗಡೆ ಹುದ್ದೆಗಳಿಗೆ ಟ್ರೈ ಮಾಡ್ಬೋದು. ನೀವು ಈಗೇನು ಅಡ್ಮಿಷನ್ ಮಾಡಿಸಿದಿರಿ, ಪ್ರಾಬ್ಲಮ್ ಇಲ್ಲ. ಯಾಕಂತಂದರೆ ನೀವು ಅಪ್ಲಿಕೇಶನ್ ಹಾಕಲಿಕ್ಕೆ ನಿಮಗೇನು ಅಭ್ಯಂತರ ಇರೋದಿಲ್ಲ. ನಿಮಗೇನಾದರೂ ಜಾಬ್ ಆದರೆ ಮಾತ್ರ ನೀವು ಆ ಕೋರ್ಸಿಂದ ಬಿಡಬೇಕಾಗತ್ತೆ. ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತಾ ಇರೋದೇನಂತಂದರೆ, ಈ ಅಪ್ಲಿಕೇಶನ್ ಬಗ್ಗೆ ಸಂಬಂಧಿಸಿದಂಥ ಸಂಪೂರ್ಣವಾದಂಥ ಮಾಹಿತಿಯನ್ನು ಕೊಡ್ತೇನೆ. ಫೀಸ್ ಎಷ್ಟಿರುತ್ತೆ ಅಪ್ಲಿಕೇಶನ್ ಹಾಕಲಿಕ್ಕೆ, ಆಮೇಲೆ ಕೊನೆ ದಿನಾಂಕ ಯಾವುದು, ಅದಕ್ಕೆ ಏನು ಕ್ವಾಲಿಫಿಕೇಷನ್ ಇರಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿ ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೇನೆ. ವಿಡಿಯೋ ಪೂರ್ತಿಯಾಗಿ ಕೇಳಿ ನೋಡಿ. ಜೊತೆಗೆ ಚಾನಲ್ ಹೊಸಬರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇದ್ದೀರಿ, ಇದು 28 ಜನವರಿಯಲ್ಲಿ ಆದೇಶ ಬಂದಿರುವಂಥದ್ದು. ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ವತಿಯಿಂದ ಮತ್ತು ಪೋಸ್ಟ್ ಆಫೀಸ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಇಲ್ಲಿ ಯಾವೆಲ್ಲ ಹುದ್ದೆಗಳಿದಾವೆ ಅಂತಂದರೆ, ಒಂದು ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಹುದ್ದೆ, ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ಮನ್ ಮತ್ತು ಡಾಕ್ ಸೇವಕ್ ಅಂತೇಳಿ ಹುದ್ದೆಗಳನ್ನು ಭರ್ತಿ ಮಾಡ್ಕೊತಾ ಇದ್ದಾರೆ. ಪ್ಯೂರ್ಲಿ ಇದು ಏನಪ್ಪ ಅಂತಂದರೆ ಪರ್ಸೆಂಟೇಜ್ ಬೇಸಿಸ್ ಮೇಲೆ ಒಂದು ಹುದ್ದೆಗಳನ್ನು ಭರ್ತಿ ಮಾಡ್ಕೊತಾ ಇರುವಂಥದ್ದು. ಇಂಪಾರ್ಟೆಂಟ್ ದಿನಗಳು ನೋಡಿ, ಈಗಾಗಲೇ ಇದು 31/1/2026ಕ್ಕೆ ಆರಂಭವಾಗಿದೆ. ಇದು ರಿಜಿಸ್ಟ್ರೇಷನ್, ಒನ್ ಟೈಮ್ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿಕ್ಕೆ ಇದು ಆರಂಭವಾಗಿದೆ. ಇದೇ ತಿಂಗಳು 14ನೇ ತಾರೀಕಿಗೆ ನಿಮಗೆ ಅಪ್ಲಿಕೇಶನ್ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿಕ್ಕೆ ಕ್ಲೋಸ್ ಆಗುತ್ತೆ. ಬಟ್ ಆನ್ಲೈನ್ ಅಪ್ಲಿಕೇಶನ್ ಮತ್ತು ಪೇಮೆಂಟನ್ನು ಮಾಡಲಿಕ್ಕೆ ನಿಮ್ಗಳಿಗೆ ಎಲ್ಲಿಂದ ಸ್ಟಾರ್ಟ್ ಆಗುತ್ತಪ್ಪ ಅಂತಂದರೆ, ರಿಜಿಸ್ಟ್ರೇಷನ್ ಮಾಡಲಿಕ್ಕೆ 14, ಅದರ ಅಪ್ಲಿಕೇಶನ್ ಹಾಕಲಿಕ್ಕೆ 2/2/2026ರಿಂದ 16/2/2026 ತನಕ ನೀವು ಆನ್ಲೈನ್ ಅಪ್ಲಿಕೇಶನ್ ಪ್ಲಸ್ ಪೇಮೆಂಟನ್ನು ಮಾಡಲಿಕ್ಕೆ ದಿನಾಂಕಗಳನ್ನು ಕೊಟ್ಟಿರುವಂಥದ್ದು. ಅದ್ರ ಜೊತೆಗೆ ಇನ್ನೊಂದು ಏನಂದರೆ, ರಿಜಿಸ್ಟ್ರೇಷನ್ ಅಪ್ಲಿಕೇಶನ್ ಫಾರ್ಮ್ ಇನ್ಕ್ಲೂಡಿಂಗ್ ಪೇಮೆಂಟ್ ಎಲ್ಲವನ್ನೂ ಮಾಡಲಿಕ್ಕೆ ಕೊನೆ ದಿನಾಂಕ 18/2/2026ರಿಂದ 19/2/2026 ತನಕ ನಿಮಗೆ ಕರೆಕ್ಷನ್ ಆಫ್ ದಿ ಅಪ್ಲಿಕೇಶನ್ ಇರ್ಬೋದು, ಕರೆಕ್ಷನ್ ಆಫ್ ರಿಜಿಸ್ಟ್ರೇಷನ್. ಈಗ ರಿಜಿಸ್ಟ್ರೇಷನ್ ಮಾಡಿಸಿರ್ತೀರ ನೀವು, ಅದನ್ನು ಕರೆಕ್ಷನ್ ಮಾಡ್ಕೋಬೇಕಿತ್ತು, ಅಥವಾ ಅಪ್ಲಿಕೇಶನ್ ಹಾಕಿರ್ತೀರ ಅದನ್ನು ಕರೆಕ್ಷನ್ ಮಾಡ್ಕೋಬೇಕಿತ್ತು. ಆಮೇಲೆ ಏನಾದರೂ ಪೇಮೆಂಟ್ ಪೆಂಡಿಂಗು ಅಥವಾ ಏನಾದರೂ ಪ್ರಾಬ್ಲಮ್ ಇದ್ದರೆ ಮತ್ತೆ ನಿಮಗೆ 18ರಿಂದ 19ನೇ ತಾರೀಕು ತನಕ ದಿನಾಂಕವನ್ನು ಎಕ್ಸ್ಟೆಂಡ್ ಮಾಡಲಾಗಿದೆ. ಇಲ್ಲಿ ಇದು ಕಂಪ್ಲೀಟಾಗಿ ಏನಪ್ಪ ಅಂದರೆ ಒಂದು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ರೀ. ಇಲ್ಲಿ ಅಪ್ಲಿಕೇಶನ್ ನೋಡಿರಿ, ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಅಪ್ಲಿಕೇಶನ್ಸ್ಗಳನ್ನು ನೀವು ಇಲ್ಲಿ ಹುದ್ದೆಗಳು ಇದನ್ನು ಕೊಟ್ಟಿದ್ದಾರೆ, ಏನು ವರ್ಕ್ ಏನು ರೆಸ್ಪಾನ್ಸಿಬಲ್ ಇರುತ್ತೆ ಅದನ್ನು ಕೂಡ ಕೊಟ್ಟಿದ್ದಾರೆ ಇಲ್ಲಿ. ಆಮೇಲೆ ಅಸಿಸ್ಟೆಂಟ್ ಬ್ರಾಂಚ್ ಮ್ಯಾನೇಜರ್ ಪೋಸ್ಟ್ ಮಾಸ್ಟರ್ ಕೂಡ ಏನು ಹುದ್ದೆಗಳ ಇದಿರುತ್ತೆ, ಕೆಲಸ ಏನು ಮಾಡಬೇಕಾಗುತ್ತೆ, ಮತ್ತು ಡಾಕ್ ಸೇವೋದು ಹುದ್ದೆ ಏನಿರುತ್ತೆ ಅದನ್ನೆಲ್ಲ ಇಲ್ಲಿ ಕೊಟ್ಟಿದ್ದಾರೆ. ಆಮೇಲೆ ಏನಪ್ಪ ಅಂದರೆ ಸ್ಯಾಲ್ರಿ ನೋಡಿ, ತುಂಬ ಇಂಪಾರ್ಟೆಂಟ್. ಓಕೆ, BPMಗೆ ಎಷ್ಟಿರುತ್ತೆ ಅಂದರೆ 12ರಿಂದ 29,380 ತನಕ ಇರುತ್ತೆ. ಆಮೇಲೆ AP BPM ಮತ್ತು ಡಾಕ್ ಸೇವಕಿಗೆ 10,000ದಿಂದ 24,000 ತನಕ ಇದು ನಿಮಗೆ ಸ್ಟಾರ್ಟಿಂಗ್ ಸ್ಯಾಲ್ರಿ ಇರುತ್ತೆ. ಇಲ್ಲಿ ತುಂಬ ಇಂಪಾರ್ಟೆಂಟು, ಏಜ್ ಕ್ರೈಟೀರಿಯಾ ನೋಡೋದಾದರೆ 18 ವರ್ಷ ಮಿನಿಮಮ್ ಇರಬೇಕು, 40 ವರ್ಷ ಮ್ಯಾಕ್ಸಿಮಮ್ ಇರುತ್ತೆ. ವಿತ್ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ. ಆಮೇಲೆ SC STದವರಿಗೆ 5 ವರ್ಷ ಅಂದರೆ ಪ್ಲಸ್, ಈಗ 18 ನಿಮಗೂ 5 ವರ್ಷ ಸಡಿಲಿಕೆಯನ್ನು ಕೊಟ್ಟಿದ್ದಾರೆ. ಅದು OBCದವರಿಗೆ 3 ವರ್ಷ ಸಡಿಲಿಕೆ, ಮತ್ತು ಇಕನಾಮಿಕಲಿ ವೀಕರ್ದವರಿಗೆ ನೋ ರಿಲ್ಯಾಕ್ಸೇಷನ್, ಯಾವುದೇ ರಿಲ್ಯಾಕ್ಸೇಷನ್ ಇಲ್ಲಿ ಕೊಟ್ಟಿಲ್ಲ. ಅದರ ನಂತರ PWDವರಿಗೆ 10 ವರ್ಷ ತನಕ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ. ಕ್ವಾಲಿಫಿಕೇಷನ್ ಬಗ್ಗೆ ಹೇಳೋದಾದರೆ, ಇಲ್ಲಿ ನೀವು ಮಿನಿಮಮ್ ಕ್ವಾಲಿಫಿಕೇಷನ್ ಏನಿದೆಯಪ್ಪ ಅಂದರೆ ಸೆಕೆಂಡ್ರಿ ಪಾಸ್ ಆಗಿ GDSಗೆ, ಓಕೆ, ಮಿನಿಮಮ್ ನೀವು SSLC ಪಾಸ್ ಆಗಿರಬೇಕು, ಲೋಕಲ್ ಲ್ಯಾಂಗ್ವೇಜ್ ಬಲವರಾಗಿರಬೇಕು. ನಮ್ಮ ಕರ್ನಾಟಕದಲ್ಲಿ ನೋಡಿ, ಕರ್ನಾಟಕದಲ್ಲಿ ಈಗ 1,000 ಹುದ್ದೆಗಳನ್ನು ಕೊಡ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಇರುವಂಥದ್ದು 1,000+ ಹುದ್ದೆಗಳಲ್ಲಿ ನಿಮಗೆ ಕೊಡ್ತಾ ಇರುವಂಥದ್ದು. ನೆಕ್ಸ್ಟ್ ಇಲ್ಲಿ ಏನಂದರೆ ಅದರ್ ಕ್ವಾಲಿಫಿಕೇಷನ್ ಇರಬೇಕು, ಕಂಪ್ಯೂಟರ್ ನಾಲೆಜ್ ಇರಬೇಕು, ಸೈಕಲ್ ಹೊಡ್ಯಾಕೆ ಬರ್ತಿರಬೇಕು. ಆಮೇಲೆ ಏನಪ್ಪ ಅಂತಂದರೆ ನೀವು ಗುಡ್ ನೇಚರ್ಸ್ ಅಂದರೆ ಜನರ ಜೊತೆಗೆ ಬೆರೆಕೆ ಮಾತಾಡುವಂಥದ್ದು ಒಂದು ನೇಚರನ್ನು ಹೊಂದಿರಬೇಕು. ಇದು ತುಂಬ ಇಂಪಾರ್ಟೆಂಟ್ ಇರುತ್ತೆ. ಜೊತೆಗೆ ಲೋಕಲ್ ಲ್ಯಾಂಗ್ವೇಜು ಕೂಡ ನಿಮಗೆ ಬರ್ತಾ ಇರಬೇಕು. ಓಕೆ, ನೆಕ್ಸ್ಟ್ ಇಲ್ಲಿ ನೋಡ್ತಾ ಇದ್ದೀರಿ, ಇಲ್ಲಿ ಭಾಳಷ್ಟು ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಯಾರಿಗಪ್ಪ ಅಂದರೆ ಇದು ಲೋ ವಿಷನ್ ಇದ್ದವ್ರಿಗೆ ಅವ್ರಿಗೆ ಇರೋದು. ಓಕೆ, ನೆಕ್ಸ್ಟ್ ಹೌ ಟು ಅಪ್ಲಿಕೇಶನ್ ಹಾಕಲಿಕ್ಕೆ ನಾನು ಡಿಸ್ಕ್ರಿಪ್ಷನ್ ಲಿಂಕ್ನು ಕೊಟ್ಟಿರ್ತೀನಿ, ಅಥವಾ ಈ ಒಂದು ಬ್ರಾಂಚ್ಗೆ Indian Post.gov.inಗೆ ಹೋಗಿ ನೀವು ಅಪ್ಲಿಕೇಶನ್ಗಳನ್ನು ಸಲ್ಲಿಸಬಹುದು. ಇದು ಏನಪ್ಪ ಅಂದರೆ ಈಗಾಗಲೇ ರಿಜಿಸ್ಟ್ರೇಷನ್ ಆರಂಭವಾಗಿದೆ. ಅರ್ಜಿಗಳನ್ನು ನೀವೀಗ ನಾಳೆಯಿಂದ ಅಂದರೆ 2ನೇ ತಾರೀಕಿಂದ ಆರಂಭವಾಗ್ತಾ ಇದೆ. ಇಂಪಾರ್ಟೆಂಟ್ ಥಿಂಗ್ಸ್ ಏನಪ್ಪ ಅಂದರೆ, ಇಲ್ಲಿ ನಿಮಗೆ ನಿಮ್ಮ ಹತ್ರ ಏನಿರಬೇಕು ಅಪ್ಲಿಕೇಶನ್ ಹಾಕಲಿಕ್ಕೆ SSLC ಮಾರ್ಕ್ಸ್ ಕಾರ್ಡು, ಐಡೆಂಟಿಟಿ ಪ್ರೂಫ್, ಕಾಸ್ಟ್ ಸರ್ಟಿಫಿಕೇಟ್ಸ್, ಆಮೇಲೆ ಏನೆಲ್ಲ ಮತ್ತು ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟ್ಸ್ ಇವೆಲ್ಲ ಇರಬೇಕು. ಮತ್ತು ಮೆಡಿಕಲ್ ಸರ್ಟಿಫಿಕೇಟ್ ಇದನ್ನು ಕೂಡ ಇವರು ಕೇಳಿದ್ದಾರೆ. ಮೆಡಿಕಲ್ ಸರ್ಟಿಫಿಕೇಟ್ ಅಂದರೆ ನೀವು ಫಿಟ್ನೆಸ್ ಸರ್ಟಿಫಿಕೇಟನ್ನು ಕೂಡ ನೀವು ತೊಗೋಬೇಕಾಗತ್ತೆ. ನೆಕ್ಸ್ಟ್ ನಂತರ ಏನಂತಂದರೆ, ಇಲ್ಲಿ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಒನ್ ಟೈಮ್ ರಿಜಿಸ್ಟ್ರೇಷನ್ ಮಾಡ್ಬೇಕಾದ್ರೆ ನಿಮಗೆ ಅಪ್ಲಿಕೇಶನ್ ಫಿಲ್ ಮಾಡಿ ಅಲ್ಲಿ ನಿಮಗೆ OTP ಬರುತ್ತೆ. ಸೊ OTP ಮೊಬೈಲ್ ನಂಬರು, ಇಮೇಲ್ ID ಗಳನ್ನು ಕನ್ಫರ್ಮ್ ಆಗಿ
ಫಿಲ್ ಮಾಡಬೇಕಾಗತ್ತೆ. ಅದಾದ ನಂತರ ಪರ್ಸನಲ್ ಇನ್ಫಾರ್ಮೇಷನ್ಸ್ ಇರ್ಬೋದು, ಪಾಸ್ವರ್ಡ್ ಕ್ರಿಯೇಟ್ ಮಾಡೋದು ಎಲ್ಲನೂ ಕೂಡ ನೀವು ರಿಜಿಸ್ಟ್ರೇಷನ್ದಲ್ಲಿ ಮಾಡ್ಕೊತೀರಾ. ಪಾಸ್ವರ್ಡ್ ಕ್ರಿಯೇಟ್ ಮಾಡ್ಕೊಂಡ ಮೇಲೆ ನೀವು ಆನ್ಲೈನ್ ಅಪ್ಲಿಕೇಶನ್ ಹಾಕಲಿಕ್ಕೆ ಮತ್ತು ಸಪ್ರೇಟ್ ಆದಂಥ ಲಿಂಕ್ ಇರುತ್ತೆ, ಅಲ್ಲಿ ಹೋಗಿ ನೀವು ಆನ್ಲೈನ್ ಅಪ್ಲಿಕೇಶನ್ ಹಾಕಬೇಕಾಗತ್ತೆ. ಆಮೇಲೆ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಪೇಮೆಂಟ್. ಇಲ್ಲಿ ಪೇಮೆಂಟ್ ಇರುತ್ತೆ ನಿಮಗೆ ₹100. ಓಕೆ, ಸೊ ಪೇಮೆಂಟ್ ಅಪ್ಲಿಕೇಶನ್ ಹಾಕಲಿಕ್ಕೆ ₹100 ಇರುತ್ತೆ. ಇದು ನಾನ್ ರಿಫಂಡಬಲ್ ಇರುತ್ತೆ. ಆಮೇಲೆ ಇದನ್ನು ರಿಫಂಡ್ ಮಾಡಲಾಗೋದಿಲ್ಲ. ಅದರ ನಂತರ ಪೇಮೆಂಟ್ ಫೀ ಎಕ್ಸಂಪ್ಷನ್ ಫಾರ್ ಯಾವ್ದಾದ್ರು ಫಿಮೇಲ್ ನೋಡಿರಿ, ಆಲ್ ಫಿಮೇಲ್ ಅಪ್ಲಿಕೆಂಟ್ಸ್ ಎಲ್ಲ ಹೆಣ್ಮಕ್ಳಿಗೆ ಫ್ರೀ ಇದೆ, SC/ST ಇದ್ರಿಗೆ ಫ್ರೀ ಇದೆ, ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಇದ್ದವ್ರಿಗೆ ಫ್ರೀ ಇದೆ. ನೋಡಿ, ಹೆಣ್ಮಕ್ಳಿಗಂತೂ ಕಂಪ್ಲೀಟಾಗಿ ಫ್ರೀ ಇದೆ. ನೀವು ಅಪ್ಲಿಕೇಶನ್ಗಳನ್ನು ಫ್ರೀಯಾಗಿ ಅಪ್ಲಿಕೇಶನ್ ಹಾಕ್ಬೋದು. ಮತ್ತು ರಿಮೈನಿಂಗ್ ಅದರದವ್ರಿಗೆ ಏನಪ್ಪ ಅಂದ್ರೆ ₹100 ಪೇಮೆಂಟ್ ಇರುತ್ತೆ. ಆಮೇಲೆ ಅಪ್ಲಿಕೇಶನ್ಗಳನ್ನು, ಫೋಟೋಗಳನ್ನು ಸರಿಯಾದ ಫಾರ್ಮೆಟಲ್ಲಿ ಅಪ್ಲೋಡ್ ಮಾಡಬೇಕು, ಎಲ್ಲ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ನೀವು ಮಾಹಿತಿಯನ್ನು ಕೂಡ ಪಡ್ಕೋಬೋದು. ಒಟ್ಟು ನಮ್ಮ ಕರ್ನಾಟಕದಲ್ಲಿ ರೀಸನ್ದಲ್ಲಿ ಏನು ಕೊಟ್ಟಿದ್ದಾರಪ್ಪ ಅಂದರೆ ಒಂದು 10,000+ ಹುದ್ದೆಗಳನ್ನು ಇಲ್ಲಿ ಕೊಟ್ಟಿರುವಂಥದ್ದು.